ಕಡೆ ಮಳೆ ಎಲ್ಲ ಆಗ್ತಾ ಇದೆ, ಯಾವ ರೀತಿಯಾಗಿ ಜಲಾಶಯಗಳಿಗೆ ನೀರು ಬರ್ತಾ ಇದೆ, ಜೀವ ಕಳೆ ತುಂಬಿದೆ ಅನ್ನುವಂಥದ್ದು ತೋರಿಸ್ತಾ ಇದ್ವಿ. ಮತ್ತೊಂದು ಕಡೆ ಮಳೆನೇ ಆಗಿಲ್ಲ. ಅಲ್ಲಿನ ರೈತರು ದೇವರ ಹತ್ರ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ಕೈಕೊಟ್ಟ ವರ್ಣ ಕಂಗೆಟ್ಟು ಕೂತಿದೆ ರೈತ ವರ್ಗ. ಮೊಳಕೆಯಲ್ಲೇ ಒಣಗ್ತಾ ಇರುವಂಥದ್ದು ಬೆಳೆಗಳು, ಒಣಗ್ತಾ ಇರುವಂಥ ಬೆಳೆಯಿಂದ ಕಂಗಾಲಾಗಿದ್ದಾರೆ. ಮಳೆ ಇಲ್ಲದೆ ಬಾಡ್ತಾ ಇರುವಂಥದ್ದು ಹತ್ತಿ, ತೊಗರಿ, ಶೇಂಗಾ ಬೆಳೆ. ಯಾದಗಿರಿ, ರಾಯಚೂರು ಜಿಲ್ಲೆಯಲ್ಲಿ ಮಳೆಯ ಕೊರತೆ ಎದುರಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಜೂನ್ನಲ್ಲಿ 46% ಅಷ್ಟು ಮಳೆಯ ಅಭಾವ. ಅಲ್ಲಿ 1,65,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದೆ. ಅದು ಆಕ್ಚುಲಿ ಕಮ್ಮಿ. ಯಾವಾಗಲೂ ಮುಂಗಾರಿನ ಸಂದರ್ಭದಲ್ಲಿ 4 ಲಕ್ಷಕ್ಕೂ ಅಧಿಕ ಹೆಕ್ಟೇರ್ನಲ್ಲಿ ಬಿತ್ತನೆ ಆಗ್ತಾ ಇತ್ತು. ಮಳೆ ಕೊರತೆಯಿಂದ ಬಿತ್ತನೆ ಮಾಡಲಿಕ್ಕೆ ಹಿಂದೇಟನ್ನು ಹಾಕಿದ್ದಾರೆ ಜನ. ಯಾಕಂದರೆ ಮಳೆ ಕೊರತೆ ಬೇರೆ ಇದೆ, ಬರ ಅಂತ ಬೇರೆ ಹೇಳ್ತಾ ಇದ್ದಾರೆ. ಬಿತ್ತನೆ ಮಾಡಿದ್ರೆ ಮಳೆ ಬರದೆ ಹೋದರೆ ಅಲ್ಲಿ ಹಾಕಿದ ದುಡ್ಡು ವೇಸ್ಟು, ಪಟ್ಟಿದ ಕಷ್ಟನೂ ಕೂಡ ವೇಸ್ಟ್ ಆಗೋದು. ಆಮೇಲೆ ಪರಿಹಾರ ಬರುತ್ತೋ ಇಲ್ವೋ ಗೊತ್ತೇ ಇಲ್ಲ. ಗಗನ ಕುಸುಮ ಪರಿಹಾರ ಅನ್ನುವಂಥದ್ದು. ಸೊ ಹೀಗಾಗಿ ಕಡಿಮೆ ಪ್ರಮಾಣದಲ್ಲಿ ಬೀಜ ಬಿತ್ತನೆ ಆಗಿದೆ, ಅದಕ್ಕೂ ಕೂಡ ನೀರಿದೆ. ರಾಯಚೂರು ಜಿಲ್ಲೆಯಾದ್ಯಂತ ಮಳೆಯ ಅಭಾವ. ಬಿತ್ತನೆ ಮಾಡಿದ ಬೆಳೆ ಉಳಿಸ್ಕೊಳ್ಳಿಕ್ಕೆ ಪರದಾಟವನ್ನು ಮಾಡ್ತಾ ಇದ್ದಾರೆ. ಬಿಂದಿಗೆ ಬಕೆಟ್ನಿಂದ ನೀರನ್ನು ಹಾಕ್ತಾ ಇದ್ದಾರೆ ರೈತರು. ಬಿತ್ತಿದ ಬೆಳೆ ಉಳಿಸ್ಕೊಳ್ಳಿಕ್ಕೆ ಅನ್ನದಾತರ ಹರಸಾಹಸ ಇದು. ಲಿಂಗಸಗೂರು ತಾಲೂಕಿನ ಚಿಕ್ಕ ಹೆಸರೂರು ರೈತರು ಪರದಾಟವನ್ನು ಮಾಡ್ತಾ ಇದ್ದಾರೆ. ನೋಡಿ, ಒಂದೊಂದು ದನಿನೂ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಆ ರೈತರು ನೋಡಿ ಗೊತ್ತಾಗುತ್ತೆ. ಆ ರೈತರಿಗೆ ಗೊತ್ತಿದೆ ಒಂದೊಂದು ಧನಿಯ ಪರಿಣಾಮ ಎಷ್ಟಿದೆ, ಇಂಪಾರ್ಟೆನ್ಸ್ ಎಷ್ಟಿದೆ. ಯಾಕೆಂದರೆ ತಮ್ಮ ಬೆಳೆಗಳನ್ನು ಉಳಿಸ್ಕೊಳ್ಳಿಕ್ಕೆ ಮನೆಯಿಂದ ಕೊಡದಲ್ಲಿ ನೀರು ತಂದು ಬಕೆಟ್ಟಿಗೆ ಹಾಕ್ಕೊಂಡು ಒಂದೊಂದೇ ಗಿಡ ಕಾಯಿಸ್ತಾ ಇದ್ದಾರೆ ಚಂಬಲ್ಲಿ. ಇಂಥ ಪರಿಸ್ಥಿತಿ ಹಲವು ಜಿಲ್ಲೆಗಳಲ್ಲಿ.